ನಮಸ್ಕಾರ ಸ್ನೇಹಿತರೆ, ನಾವು ಒಂದು ಪ್ರಮುಖವಾದ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜದ ಯುಕ್ತವಾದ ಚಟುವಟಿಕೆ, ವಸ್ತುನಿಷ್ಠ ಪ್ರಶ್ನೆಗಳು ಅಂತ ಬರುತ್ತೆ. ನಿಮಗೆ DCC ಬ್ಯಾಂಕಲ್ಲೂ ಬರುತ್ತೆ. ಗ್ರೂಪ್ ಸಿ ನಿಮಗೆ ಇಂಡಿಯನ್ ಸೊಸೈಟಿ ಅನ್ನೋ ಸಬ್ಜೆಕ್ಟ್ ಇದೆ. ಎನಿ ಗ್ರೂಪ್ ಸಿ ಎಕ್ಸಾಮ್, ನೀವು PDO ತಗೊಳ್ಳಿ, EA ತಗೊಳ್ಳಿ, RTO ಎಕ್ಸಾಮ್, ಗ್ರೂಪ್ ಸಿ, ಬಿಲೋ ಡಿಗ್ರಿ, ಅಬೋ ಡಿಗ್ರಿ, FDA, ಎನಿ ಎಕ್ಸಾಮ್ಸ್ ತಗೊಳ್ಳಿ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದು 25 ಕ್ವಶನ್ಸ್ಗಳಿದೆ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಅಂದ್ರೆ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಓಕೆ, ಫಾಲೋ ಮಾಡ್ಕೋಬೋದು. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ. ನಾನು ತಡ ಮಾಡಲ್ಲ, ಬನ್ನಿ ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಬರ್ತೀನಿ. ಡೀಟೇಲ್ ಆಗಿ ನಾವು ಪ್ರತಿಯೊಂದು ಕ್ವಶನ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫೈನ್ ಸರ್. ಸೊ ಮೊದಲನೇ ಕ್ವಶನ್ ಬರ್ತೀನಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ, ನೋಡ್ಕೊಳ್ಳಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದೆಲ್ಲ. ಗ್ರೂಪ್ ಸಿಲು ಕೇಳ್ತಾನೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಕೆಳಗಿನಗಳಲ್ಲಿ ಯಾವುದು ಸಮಾಜದ ಮೂಲಭೂತ, ಇಲ್ಲಿ ಹೈಲೈಟ್ ಮಾಡೋಣ ಬೇಡ, ಇಲ್ಲಿ ಇದು ಮಾಡೋಣ ಬನ್ನಿ. ಯಾವುದು ಸಮಾಜದ ಮೂಲಭೂತ ಕಾರ್ಯವಾಗಿದೆ ಅಂತಕ್ಕಂಥದ್ದು. ವ್ಯಕ್ತಿಯನ್ನು ಉತ್ತೇಜಿಸುವುದು ಮೂಲಭೂತ ಕಾರ್ಯ, ಅಂದ್ರೆ ಬೇಸಿಕ್ ಫಂಕ್ಷನ್ ಆಫ್ ಸೊಸೈಟಿ. ಸಮಾಜ, ಇಲ್ಲಿ ಸಮಾಜಶಾಸ್ತ್ರ ಅಂದ್ರೇನು, ಸಾಮಾಜಿಕವಾಗಿ ನಾವು ಒಬ್ರಿಗೊಬ್ರು ಹೆಂಗೆ ಹೊಂದ್ಕೊಂಡಿರ್ತೀವಿ, ಒಬ್ರಿಗೊಬ್ರು ಇಲ್ಲಿ ಸಮಾಜದಲ್ಲಿ ಒಂದು ಏನಾಗಬೇಕು ಅಂತ ಹೊಂದಾಣಿಕೆ ಇರಬೇಕು. ಓಕೆ, ಇನ್ ದ ಸೆನ್ಸ್ ವಿತೌಟ್ ಎನಿ ಕೋಆಪರೇಷನ್ ನಾವು ಬದುಕಕ್ಕಾಗಲ್ಲ ಸಮಾಜದಲ್ಲಿ. ಇಂಡಿವಿಜುವಾಲಿಟಿ ಇದ್ರೆ ಅದನ್ನು ಸಮಾಜ ಅಂತ ಹೇಳಲ್ಲ ನಾವು, ಅಲ್ವಾ? ವ್ಯಕ್ತಿವಾದವನ್ನು ಉತ್ತೇಜಿಸುವುದು, ದಿಸ್ ಇಸ್ ರಾಂಗ್. ಎಲ್ಲಾ ವ್ಯಕ್ತಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳುವುದು, ಸಾಮೂಹಿಕ ಚಟುವಟಿಕೆಗಳ ಒಂದು ಸಂವಾದಗಳನ್ನು ಆಯೋಜಿಸುವುದು, ಸಾಮಾಜಿಕ ಗುಂಪುಗಳ ಅಗತ್ಯವನ್ನು ಕಡಿಮೆ ಮಾಡುವುದು. ನೋಡಿ, ಕಡಿಮೆ ಮಾಡುವುದು ನೆಗೆಟಿವ್ ಇವೆಲ್ಲ. ಸೊ ಹಂಗಾರೆ ಯಾವುದು ಬೇಸಿಕ್ ಫಂಕ್ಷನ್ ಆಫ್ ಸೊಸೈಟಿ ಅಂದ್ರೇನು? ಒಬ್ರಿಗೊಬ್ರು, ಸೊಸೈಟಿ ಇಸ್ ನಥಿಂಗ್ ಬಟ್ ಇಂಟ್ರಾಕ್ಷನ್ಸ್, ಡೆವಲಪ್ಮೆಂಟ್, ಹೆಲ್ಪಿಂಗ್, ಕಲ್ಚರ್ ಎಲ್ಲ ಬರುತ್ತೆ ಇದರಲ್ಲಿ. ಸಾಮೂಹಿಕ ಚಟುವಟಿಕೆಗಳನ್ನು ಮತ್ತು ಸಮೂಹಗಳನ್ನು ಆಯೋಜಿಸುವುದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನ್ ಸರ್? ಆಪ್ಷನ್ ಸಿ. ಆರ್ಗನೈಸಿಂಗ್ ಕಲೆಕ್ಟಿವಿಟಿ, ಆಕ್ಟಿವಿಟೀಸ್ ಅಂಡ್ ಇಂಟ್ರಾಕ್ಷನ್ಸ್ ಅಂತಕ್ಕಂಥದ್ದು ಏನಿದೆ, ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಬೇಸಿಕ್ ಫಂಕ್ಷನ್ಸ್ ನೋಡೋದಾದ್ರೆ ಸ್ಟ್ಯಾಟಿಸ್ಫಿಕೇಶನ್ ಬರುತ್ತೆ, ಅದ್ರಲ್ಲಿ ಆರ್ಡರ್ ಬರುತ್ತೆ. ಇನ್ನು ನಮ್ಮ ಸೋಷಿಯಲ್ ರ್ಯಾಂಕ್ಸ್ ಸ್ಟ್ಯಾಟಿಸ್ಫಿಕೇಶನ್ ಅಂತ ಕರಿತೀವಿ, ಅದು ಬರುತ್ತೆ. ತುಂಬ ಬರುತ್ತೆ. ಮುಂದೆ ಕ್ವಶನ್ಸ್ ಇದೆ, ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಸೊಸೈಟಿ ಫಂಕ್ಷನ್ ಈಸ್ ಬ್ರಿಂಗ್, ಏನು ಸೊಸೈಟಿ ಅಂದರೆ ಸರ್? ಸೊಸೈಟಿ ಫಂಕ್ಷನ್ ಈಸ್ ಟು ಬ್ರಿಂಗ್, ಇಲ್ಲಿದೆ ನೋಡಿ, ಟು ಬ್ರಿಂಗ್ ಪೀಪಲ್ ಟುಗೆದರ್ ಅಂಡ್ ಪ್ರಮೋಟ್ ಕೋಪರೇಷನ್, ಅಲೋಯಿಂಗ್ ಇಂಡಿವಿಜುವಲ್ ಶೇರ್ಸ್ ರಿಸೋರ್ಸಸ್, ವರ್ಕ್ ಟುವರ್ಡ್ಸ್ ಕಾಮನ್ ಗೋಲ್ಸ್ ಅಂಡ್ ಬಿಲ್ಡ್ ರಿಲೇಷನ್ಶಿಪ್ಸ್ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತೀನಿ. ಸಮಾಜದ ಸದಸ್ಯರನ್ನು ಒಟ್ಟಿಗೆ ಬಂಧಿಸುವ ಹಂಚಿಕೆಯ ನಂಬಿಕೆಗಳು, ಮೌಲ್ಯಗಳು ಮತ್ತು ಪದ್ಧತಿಗಳ ಪದ ಯಾವುದು? ಸಾರಿ, ಅಲ್ಟಿಮೇಟ್ ಕ್ವಶನ್. ಇಲ್ಲಿ ನಿಮಗೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಕ್ವಶನ್ ಒಂದು ಡೆಫಿನಿಷನ್ ಕೊಟ್ಟು ಅದಕ್ಕೆ ಅದರ ಒಂದು ವರ್ಡ್ ಅಲ್ಲಿ ಮೀನಿಂಗ್ ಹೇಳಿ ಅಂತ. ಅಂದ್ರೆ ಬಿಲೀಫ್ಸ್, ನಂಬಿಕೆ ಇರಬೇಕು, ಮೌಲ್ಯಗಳಿರಬೇಕು, ಕಸ್ಟಮ್ಸ್, ಅದೆಲ್ಲನೂ ಒಟ್ಟಿಗೆ ಇರತಕ್ಕಂಥ ಸಮಾಜ ಇದೆಯಲ್ಲ, ಅದನ್ನ ನಾವು ಏನಂತ ಕರಿತೀವಿ? ಓಕೆ, ಇಲ್ಲಿ ನೋಡಿ, ಸಾಮಾಜಿಕ ಕ್ರಮಾನುಗತ ಅಂತಿದೆ, ಸೋಷಿಯಲ್ ಹೈರಾರ್ಕಿ ಅಂತ. ದಿಸ್ ಇಸ್ ಡಿಫ್ರೆಂಟ್. ಸೋಷಿಯಲ್ ಹೈರಾರ್ಕಿ ಅಂದ್ರೆ ನಿಮಗೆ ವೆಲ್ತ್ ಮೇಲೆ, ಅಂದ್ರೆ ನಿಮ್ಮ ರಿಚ್ಚು ಪೂರ್, ಅವನು ಸಮಾಜದಲ್ಲಿ ಒಳ್ಳೆಯವನ ಸ್ಟೇಟಸ್, ಇದ್ರ ಮೇಲೆ ಆಗ್ತಕ್ಕಂಥ ಹೈರಾರ್ಕಿ ಅಂತ ಕರಿತೀವಿ, ರ್ಯಾಂಕಿಂಗ್ ಅಂತ ಕರಿತೀವಿ. ಅದೆಲ್ಲ ಸಾಮಾಜೀಕರಣ. ಸಂಸ್ಕೃತಿ ಇಸ್ ದ ರೈಟ್ ಆನ್ಸರ್. ಕಲ್ಚರ್ ಅಂತ ಕರಿತೀವಿ. ವಾಟ್ ಇಸ್ ಕಲ್ಚರ್? ಶೇರ್ಡ್ ಬಿಲೀಫ್ಸ್, ನಂಬಿಕೆಗಳು, ಓಕೆ, ಮೌಲ್ಯಗಳು, ಪದ್ಧತಿಗಳನ್ನು ಒಟ್ಟಿಗೆ ಇಡತಕ್ಕಂಥದ್ದು. ಸೊ ಕಲ್ಚರ್ ಅಂತಕ್ಕಂಥದ್ದು ಒಂದು ಜನರೇಷನ್ ಇನ್ನೊಂದು ಜನರೇಷನ್ ಪಾಸ್ ಆಗ್ತಾ ಇರುತ್ತೆ. ಅದು ಬೇರೆ ಬಿಹೇವಿಯರ್ ಆಗಿರ್ಬೋದು, ಥಾಟ್ಸ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಏನೇ ರಿಚುಯಲ್ಸ್ ಆಗಿರ್ಬೋದು. ಓಕೆ, ನಾವು ಆಚರಣೆಗಳು ರಿಚುಯಲ್ಸ್ ಅಂತ ಕರಿತೀವಿ. ಸೊ ಇವನ್ನೆಲ್ಲ ಕಲ್ಚರ್. ಅದು ಲ್ಯಾಂಗ್ವೇಜ್ ಆಗಿರ್ಬೋದು, ಕಸ್ಟಮ್ಸ್, ಬಿಹೇವಿಯರ್ ಆಗಿರ್ಬೋದು. ಓಕೆ, ಇವೆಲ್ಲನ ನಾವು ಕಲ್ಚರ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ವಿಧಾನಗಳಲ್ಲಿ ಸಮಾಜಗಳು ನಡವಳಿಕೆಯನ್ನು ನಿಯಂತ್ರಿಸುತ್ತವೆ? ಅಲ್ಟಿಮೇಟ್ ಕ್ವಶನ್ ಒನ್ಸ್ ಅಗೇನ್. ಯಾವ ವಿಧಾನದಲ್ಲಿ ಸಮಾಜ ನಡವಳಿಕೆ ಅಂದ್ರೆ ರೆಗ್ಯುಲೇಟ್ ಬಿಹೇವಿಯರ್ ಆಫ್ ಸೊಸೈಟಿ, ಸಮಾಜದ ಒಂದು ನಡವಳಿಕೆಯನ್ನು ಯಾವ ನಿಯಂತ್ರಿಸುತ್ತೆ ಅಂತ ಕೇಳಿದ್ದಾನೆ. ಈಗ ಸಮಾಜದಲ್ಲಿ ನಾವೆಲ್ಲ ಇದೀವಿ ಸರ್, ನಮ್ನೆಲ್ಲ ನಿಯಂತ್ರಣ ಮಾಡಕ್ಕೆ ಏನಾದ್ರು ಇರಬೇಕಲ್ಲ, ವಾಟ್ ಇಸ್ ದಟ್ ಅಂತ ಅಷ್ಟೇ. ಕಾನೂನುಗಳ ಯಾದೃಚ್ಛಿಕ ಜಾರಿಯ ಮೂಲಕ, ನೋಡಿ ಯಾದೃಚ್ಛಿಕ ಅಂತ ವರ್ಡ್ ಯೂಸ್ ಮಾಡಿದ್ದಾನೆ. ಅಂದ್ರೆ ಏನು? ಥ್ರೂ ರ್ಯಾಂಡಮ್ ಎನ್ಫೋರ್ಸ್ಮೆಂಟ್. ರ್ಯಾಂಡಮ್ ಅಲ್ಲ ಸರ್, ದೇರ್ ಈಸ್ ಎ ಸ್ಪೆಸಿಫಿಕ್ ಲಾ ಇರಬೇಕು, ರೆಗ್ಯುಲೇಷನ್ ಮಾಡಿ, ಹೆಂಗ್ ಬೇಕಂಗೆ ರ್ಯಾಂಡಮ್ ಆಗಿ ಮಾಡುವಂಥದ್ದಲ್ಲ. ವಿಕೃತ ನಡವಳಿಕೆ, ಎರಡನೇ ಆಪ್ಷನ್ ನೋಡಿ. ವಿಕೃತ ನಡವಳಿಕೆಯನ್ನು ದಂಡಿಸಲು ಕಾನೂನು ಸುವ್ಯವಸ್ಥೆಗಳನ್ನು ಬಳಸುವ ಮೂಲಕ. ಎಸ್ ಸರ್, ದಿಸ್ ಇಸ್ ದ ರೈಟ್ ಆನ್ಸರ್.
ಆಪ್ಷನ್ 3 ಏನಿದೆ, ನಿರ್ಬಂಧಗಳಿಲ್ಲದೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪ್ರೋತ್ಸಾಹಿಸುವ ಮೂಲಕ. ನೋಡಿ, ಸ್ವಾತಂತ್ರ್ಯವನ್ನು ಸಂಪೂರ್ಣ ಅಂದ್ರೆ ಕಂಪ್ಲೀಟ್ ಫ್ರೀಡಮ್ ಕೊಟ್ಟಿರ್ತಾರ? ಇಲ್ಲ ಸರ್, ಸ್ವಲ್ಪ ನೀವು ಇಷ್ಟ ಬಂದಂಗೆ ಇರಕ್ಕಲ್ಲ. ದೇರ್ ಇಸ್ ಎ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಇದೆ, ನಿಮ್ಗೆ ಗೊತ್ತಿದೆ ಅದು. ವ್ಯಕ್ತಿಗಳ ಸಾಮಾಜಿಕ ಅಗತ್ಯಗಳು ನಿರ್ಲಕ್ಷಿಸುವ ಮೂಲಕ, ಅವರ ಅಗತ್ಯಗಳು ನಿರ್ಲಕ್ಷಣೆ ಮಾಡಲ್ಲ, ಇಲ್ಲಿ ಇಗ್ನೋರ್ ಮಾಡಲ್ಲ, ವ್ಯಾಲ್ಯೂ ಮಾಡ್ಬೇಕು ಅದಕ್ಕೆ. ಬಟ್ ಇಲ್ಲಿ ಆಪ್ಷನ್ 2 ಯಾಕೆ ಸರಿ ಆಗುತ್ತೆ? ಆಪ್ಷನ್ 1 ಯಾಕೆ ರ್ಯಾಂಡಮ್ ಅಂತ? ರ್ಯಾಂಡಮ್ ಅಲ್ಲ ಸರ್, ಲೀಗಲ್ ಸಿಸ್ಟಮ್ ಇರುತ್ತೆ, ಇದಕ್ಕಿಂತದ್ದೇ ತಪ್ಪು ಮಾಡಿ ಇಂಥದ್ದೇ ಅಂತ ಇರುತ್ತೆ. ಸೊ ಹಾಗಾಗಿ ಅದು ನಮ್ಮ ಸಮಾಜವನ್ನು ನಿಯಂತ್ರಿಸುತ್ತೆ. ಸೊ ಅಲ್ಲಿಗೆ ನಾವು ನೋಡೋದಾದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅಲ್ವಾ ಸರ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ, ಇಲ್ಲಿ ನೋಡಿ. ದ ಟರ್ಮ್ ಸೋಷಿಯಲ್ ಕಂಟ್ರೋಲ್ ಇಸ್ ವೈಡ್ಲಿ ಯೂಸ್ ಇನ್ ಸೋಷಿಯಾಲಜಿ ಟು ರೆಫರ್ ಟು ದ ಸೋಷಿಯಲ್ ಪ್ರೋಸೆಸ್ ಬೈ ವಿಚ್ ಬಿಹೇವಿಯರ್ ಆಫ್ ದ ಇಂಡಿವಿಜುವಲ್ಸ್ ಆಫ್ ಗ್ರೂಪ್ ಇಸ್ ರೆಗ್ಯುಲೇಟೆಡ್. ಸೋಷಿಯಲ್ ಕಂಟ್ರೋಲ್ ಅಂದ್ರೆ ಏನು? ವಾಟ್ ಈಸ್ ಮೆಕ್ಯಾನಿಸಮ್? ಅವ್ರ ಬೇರೆ ಬಿಹೇವಿಯರ್ ಅನ್ನ ನಾವು ಬೇರೆ ಬೇರೆ ಪಾಲಿಸಿ, ನೋಡಿ ಬರೀ ಕಾನೂನಾತ್ಮಕ ಅಂತಾನೆ ಇಲ್ಲ, ಫ್ಯಾಮಿಲಿ ಪ್ರೆಷರ್ ಅಲ್ಲೂ ಮೇಂಟೈನ್ ಮಾಡ್ತೀವಿ. ಫ್ಯಾಮಿಲಿಗಳಲ್ಲಿ ಏನಾಗುತ್ತೆ? ಪ್ರೆಷರ್, ನಾವು ಇಂಥ ಫ್ಯಾಮಿಲಿ ಹಿಂಗಿರಬೇಕು, ನಮ್ಮ ವ್ಯಾಲ್ಯೂಸ್ ಹಿಂಗೆ. ಪ್ರೆಷರ್ ಫ್ರಮ್ ದ ಫ್ಯಾಮಿಲಿ ಅಂಡ್ ಪಿಯರ್ಸ್, ಓಕೆ, ಲೈಕ್ ಲಾಸ್ ಅಂಡ್ ಪೊಲೀಸ್ ಟು ಇನ್ಫಾರ್ಮಲ್. ಓಕೆ, ಇವೆಲ್ಲ ಕೂಡ ಸೋಷಿಯಲ್ ಕಂಟ್ರೋಲ್, ಸಮಾಜದ ನಡವಳಿಕೆಯನ್ನ ಕಂಟ್ರೋಲ್ ಮಾಡ್ತಕ್ಕಂಥ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವ ಚಟುವಟಿಕೆ ಪರಿಸರ ಸುಸ್ಥಿರತೆಯ ಭಾಗವಾಗಿದೆ? ಪರಿಸರ, ಎನ್ವೈರನ್ಮೆಂಟಲ್ ಸಸ್ಟೈನಬಲ್ ಆಗಿ ಯೂಸ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಸರ್? ಅರಣ್ಯೀಕರಣ ಆಗಬೇಕು. ನೋಡಿ, ಇದರಲ್ಲಿ ತುಂಬಾ ಎಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ಗಳಿವೆ. ಆಪ್ಷನ್ ಡಿನೂ ತಪ್ಪು. ಅರಣ್ಯ ಪ್ರದೇಶಗಳು ಕಲ್ಲಿದ್ದಲು ಗಣಿಗಾರಿಕೆ ಮಾಡೋದು, ದಿಸ್ ಇಸ್ ಆಲ್ಸೋ ರಾಂಗ್ ಅಲ್ವಾ? ದಿಸ್ ಇಸ್ ಆಲ್ಸೋ ರಾಂಗ್. ಅಂಡ್ ಆಪ್ಷನ್ ಬಿ ಇಸ್ ದ ರೈಟ್. ಅರಣ್ಯೀಕರಣ ಮತ್ತು ಮರು ಅರಣ್ಯೀಕರಣ ಉತ್ತೇಜಿಸುವುದು ಅಂದ್ರೆ ಏನಂತೀವಿ ನಾವು? ಪ್ರಮೋಟಿಂಗ್ ಅಫಾರೆಸ್ಟೇಷನ್ ಅಂಡ್ ರಿಫಾರೆಸ್ಟೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಜನಪದ ಕ್ರೀಡೆ ಯಾವುದು? ಕ್ರಿಕೆಟ್ ಅಂತೂ ನಮ್ಮ ಮಣ್ಣಿನ ಸೊಗಡಿನ ಕ್ರೀಡೆ ಅಲ್ಲ. ಕಬಡ್ಡಿ ಇಸ್ ದ ರೈಟ್ ಆನ್ಸರ್. ಯಾವುದು ಸರ್? ಕಬಡ್ಡಿ. ಈಸಿ ಕ್ವಶನ್ ಇದೆ. ಓಕೆ, ಈಸಿ ಕ್ವಶನ್. ಕಬಡ್ಡಿ, ಟೆನ್ನಿಸ್ ಅಲ್ಲ. ಆಪ್ಷನ್ ಸಿ. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾರು ಸಮಾಜದ ಅಭಿವೃದ್ಧಿಯ ಬಗ್ಗೆ ಚೆನ್ನಾಗಿರುವ ಸಿದ್ಧಾಂತವನ್ನು ಪ್ರಸ್ತುತಪಡಿಸಿದ್ದಾರೆ? ವೆಲ್ ನೈಟ್ ಥಿಯರಿ. ಚೆನ್ನಾಗಿರೋ ಸಮಾಜದ ಅಭಿವೃದ್ಧಿ ಬಗ್ಗೆ ಹೇಳಿರ್ತಕ್ಕಂಥದ್ದು ಯಾರು? ಎಮಿಲ್ ಡರ್ಕಿಮ್, ಆಗಸ್ಟ್ ಕಾಮ್ಟೆ, ಮ್ಯಾಕ್ ಐವರ್ ಮತ್ತು ಪೇಜ್. ಮ್ಯಾಕ್ ಐವರ್ ಪೇಜ್, ಎಸ್, he is also presented. ವೆಲ್ ನೈಟ್ ಥಿಯರಿ, ಓಕೆ, ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಇವನ್ ಆಗಸ್ಟ್ ಕಾಮ್ಟೆನು ಕೂಡ ಮಾಡಿದ್ದಾರೆ, ಅವರು ಕೂಡ. ಇದು ಎರಡಲ್ಲಿ ಸ್ವಲ್ಪ ಡೌಟ್ ಇದೆ. ಮೋಸ್ಟ್ ಪ್ರಾಬ್ಲಿ ನಾನು ಹೇಳ್ತೀನಿ ಆಗಸ್ಟ್ ಕಾಮ್ಟೆ ಏನ್ ಹೇಳ್ದ. ಆಗಸ್ಟ್ ಕಾಮ್ಟೆ ಹೇಳ್ತಾರೆ ಸರ್, ಲಾ ಆಫ್ 3 ಸ್ಟೇಜಸ್ ಥಿಯರಿ, ಹ್ಯೂಮನ್ ಪ್ರೋಗ್ರೆಸ್ ಬಗ್ಗೆ, ಡೆವಲಪ್ಮೆಂಟ್ ಬಗ್ಗೆ, ಸೋಷಿಯಾಲಜಿ, ಸಮಾಜದಲ್ಲಿ ಆಗೋದ್ರ ಬಗ್ಗೆ ಹೇಳ್ತಾರೆ. ಏನ್ ಹೇಳ್ತಾರೆ ಅವರು? ಏನ್ ಹೇಳ್ತಾರೆ? ವೆರಿ ಇಂಪಾರ್ಟೆಂಟ್. ಇದು ಇಂಗ್ಲಿಷ್ ಕನ್ನಡ ಎರಡರಲ್ಲಿ ಕೊಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ನೋಡಿ, ಥಿಯೋಲಾಜಿಕಲ್ ಮತ್ತೆ ಮೆಟಾಫಿಸಿಕಲ್, ಇಲ್ಲಿ ಹೇಳ್ತಾರೆ ಮೆಟಾಫಿಸಿಕಲ್ ಅಂಡ್ ಸೈಂಟಿಫಿಕ್ ಸ್ಟೇಜಸ್ ಅಂತ ಹೇಳ್ತಾರೆ. ಥಿಯೋಲಾಜಿಕಲ್, ಮೆಟಾಫಿಸಿಕಲ್ ಅಂಡ್ ಸೈಂಟಿಫಿಕ್ ಸ್ಟೇಜಸ್ ಅಂತ. ಅಂದ್ರೆ ಥಿಯೋಲಾಜಿಕಲ್ ದೇವಶಾಸ್ತ್ರದ ಹಂತ, ಧಾರ್ಮಿಕ ನಂಬಿಕೆಗಳು ಇಟ್ಕೊಂಡು ಸಮಾಜ ಬೆಳೀತಕ್ಕಂಥದ್ದು. ಇನ್ನೊಂದು ಆಧ್ಯಾತ್ಮಿಕ ಅಂತ, ಮೆಟಾಫಿಸಿಕಲ್ ಅಂತ ಕರಿತೀವಿ. ಓಕೆ, ಅದು ತಾರ್ಕಿಕತೆ, ಧಾರ್ಮಿಕದ ಭಾವನೆಗಳನ್ನು ಇಟ್ಕೊಂಡು ಬೆಳೀತಕ್ಕಂಥದ್ದು. ಮತ್ತೆ ವೈಜ್ಞಾನಿಕ ಸಕಾರಾತ್ಮಕ ಅಂತ, ವಿವರಣೆ, ವೈಜ್ಞಾನಿಕ ವೀಕ್ಷಣೆ, ಪ್ರಯೋಗಗಳ ಮುಖಾಂತರ ಇಟ್ಕೊಂಡು ಬೆಳೀತಕ್ಕಂಥದ್ದು ಆಗಸ್ಟ್ ಕಾಮ್ಟೆ ಹೇಳ್ತಕ್ಕಂಥದ್ದು. ಮ್ಯಾಕ್ಲೆವರ್ ಕೂಡ ಹೇಳ್ತಾನೆ. ಅದು ಮುಂದೆ ಇನ್ನೊಂದು ಕ್ವಶನ್ ತಗೊಂಡಿದ್ದೀನಿ, ಅದೊಂಚೂರು ಡೌಟ್ ಇದೆ ಕ್ವಶನ್. ಸೊ ಓಕೆ, ಅದನ್ನು ಮುಂದೆ ನಾನು ಡಿಸ್ಕಸ್ ಮಾಡೋಣ. ಸಮಾಜದ ಪ್ರಾಥಮಿಕ ವ್ಯಾಖ್ಯಾನ ಏನು ಅಂದ್ರೆ ಬೇಸಿಕ್ ಪ್ರೈಮರಿ ಡೆಫಿನಿಷನ್ ಆಫ್ ಸೊಸೈಟಿ ಏನು? ನೋಡಿ, ಎಲ್ಲಿ 3-4 ಆಪ್ಷನ್ ಸರಿ ಅನ್ಸುತ್ತೆ. ಇಲ್ಲಿ ಬೇಸಿಕ್ ಅಂತ ಕೇಳಿದ್ದಾನೆ, ಪ್ರೈಮರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಏನಿದೆ ಆಪ್ಷನ್ಸ್? 4 ಆಪ್ಷನ್ಸ್ ಓದೋಣ, ಅವಾಗ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಮೊದಲನೇ ಆಪ್ಷನ್ ನೋಡೋಣ, ಸಾಮಾನ್ಯ ಗುರಿಗಳು, ಓಕೆ, ಮತ್ತು ಆಸಕ್ತಿಗಳನ್ನು ಹಂಚಿಕೊಳ್ಳುವ ಜನರ ಗುಂಪು ಒಂದ್ ಕಡೆ, ಆರ್ಥಿಕ ವಿಧಾನಗಳಿಂದ ಸಂಪರ್ಕ ಹೊಂದಿದ ವ್ಯಕ್ತಿಗಳ ಗುಂಪು ಇನ್ನೊಂದ್ ಕಡೆ. ಆಪ್ಷನ್ ಸಿ ಏನ್ ಹೇಳುತ್ತೆ ನಮಗೆ? ಸಂಘಟಿತ ಸರ್ಕಾರ ಮತ್ತು ಕಾನೂನುಗಳ ವ್ಯವಸ್ಥೆ, ಸಾಮಾನ್ಯ ಸಂಸ್ಕೃತಿಯನ್ನು ಹಂಚಿಕೊಳ್ಳುವ ಜನರ ನಡುವಿನ ಸಂಬಂಧಗಳ ಜಾಲ. ನೋಡಿ, ಇಲ್ಲಿ ಎಲ್ಲಾ ಸರಿ ಅನ್ಸುತ್ತೆ. ಸಂಸ್ಕೃತಿ ಹಂಚಿಕೊಳ್ಳೋದು, ದಟ್ ಈಸ್ ಆಲ್ಸೋ ರೈಟ್. ಸಂಘಟಿತ ಸರ್ಕಾರ, ಕಾನೂನು ವ್ಯವಸ್ಥೆ, ದಟ್ ಈಸ್ ಆಲ್ಸೋ ರೈಟ್. ಆರ್ಥಿಕ ವಿಧಾನಗಳನ್ನು ಸಂಪರ್ಕ ಹೊಂದಿದ ವ್ಯಕ್ತಿಗಳ ಗುಂಪು, ಹೌದು ಸರ್. ಗ್ರೂಪ್ ಆಫ್ ಇಂಡಿವಿಜುವಲ್ ಹೂ ಕನೆಕ್ಟೆಡ್ ಬೈ ಎಕನಾಮಿಕ್. ಬರೀ ಎಕನಾಮಿಕ್ ಅಂತಿದೆ ಇಲ್ಲಿ. ಎಕನಾಮಿಕ್ ಮೀನ್ಸ್ ಎಕನಾಮಿಕ್ ಒಂದೇಯಿಂದ ಆಗ್ಬಾರ್ದು. ಅದು ನಮ್ದು ಒಂದು, ಈಗ ಸಮಾಜದಲ್ಲಿ ಒಟ್ಟಿಗೆ ಇರೋದು ಏನಕ್ಕೆ ಸರ್? ಒಂದು ಗೋಲ್ ಇದೆ, ಒಂದು ಕಲ್ಚರ್ ಇದೆ, ಒಂದು ಇಂಟ್ರೆಸ್ಟ್ ಇದೆ, ನಮ್ಮಗಳ ನಡುವೆ ಒಂದು ಆಸಕ್ತಿಗಳಿದೆ. ಸೊ ಆಪ್ಷನ್ ನಲ್ಲಿ ಎಲ್ಲ ಆಪ್ಷನ್ ಸರಿ ಅನ್ಸುತ್ತೆ. ನಾನು ನಿಮ್ಗೆ ಅದನ್ನೇ ಹೇಳಿದ್ದು. ಸೊ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಪ್ರಾಥಮಿಕ, ಪ್ರೈಮರಿ ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನ್ ಸರ್? ಆಪ್ಷನ್ ಎ. ಸಾಮಾನ್ಯ ಗುರಿಗಳು ಮತ್ತು ಆಸಕ್ತಿಯನ್ನು ಹಂಚಿಕೊಳ್ಳುವ. ಎ ಬಿನು ಕರೆಕ್ಟ್ ಅನ್ಸುತ್ತೆ. ಬರೀ ಇಲ್ಲಿ ಆರ್ಥಿಕ ಮಾತ್ರ ಹೇಳಿದ್ದಾನೆ. ಸಾಮಾನ್ಯ ಗುರಿಗಳು, ಕಾಮನ್ ಗೋಲ್ಸ್ ಅಂಡ್ ಇಂಟ್ರೆಸ್ಟ್ ಅಂದ್ರೆ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ. I will tell you, primary definition of society ಇದೆ. Sociology context ಅಲ್ಲಿ ಹೇಳೋದಾದ್ರೆ is a group of individuals who interact and share common culture, territory and often a shared set of values and institutions ಅಂತ ಕರಿತೀವಿ. ಅಂದ್ರೆ live together,
ಹೆಲ್ಪ್ ಈಚ್ ಅದರ್, ಸರ್ವೈವ್, ಕ್ವಾಲಿಟಿ ಆಫ್ ಲೈಫ್, ಡೆವಲಪ್ಮೆಂಟ್ ಈಚ್ ಅದರ್ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಇಲ್ಲಿ ಯಾವ್ದು ಸರಿ ಆನ್ಸರ್ ಆಗುತ್ತೆ ಸರ್? ವೆರಿ ಇಂಪಾರ್ಟೆಂಟ್ ಇದು. ಯಾವ ಸರಿ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಕೆಳಗಿನಲ್ಲಿ ಯಾವುದು ಕ್ರಿಯಾತ್ಮಕ ಸಮಾಜದ ಪ್ರಮುಖ ಲಕ್ಷಣವಿದೆ? ಓಕೆ, ಕೀ ಫೀಚರ್ ಆಫ್ ಡೈನಮಿಕ್ಸ್. ನೋಡಿ ಇಲ್ಲೇ ಹೇಳಿದಾನೆ. ಏನ್ ಹೇಳಿದಾನೆ ಕ್ವಶನ್ ನೋಡಿ, ಇದೆಲ್ಲ ನಿಮಗೆ ಕಾನ್ಸೆಪ್ಟ್ ಅಷ್ಟೇ ಸ್ನೇಹಿತರೆ. ನೀವು ಸಮಾಜ ಅಂದ್ರೇನು, ಇಂಡಿಯನ್ ಸೊಸೈಟಿ ಅನ್ನೋದು ಬೇಸಿಕ್ ನಿಮ್ಗೆ ಗೊತ್ತಿದ್ರೆ ಯಾವುದೇ ಕ್ವಶನ್ಸ್ ಕೇಳಲಿ ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ, ಆನ್ಸರ್ ಮಾಡಬಹುದು. ಅಗೇನ್ ಇಲ್ಲಿ ನೀವು ನೋಡಬೇಕಾದ್ರೆ ಪ್ರಮುಖವಾಗಿ ಕ್ರಿಯಾತ್ಮಕ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಓಕೆ ಸರ್, ಕ್ರಿಯಾತ್ಮಕ. ವಾಟ್ ಈಸ್ ಕ್ರಿಯಾತ್ಮಕ? ಒಂದ್ ಸೆಕೆಂಡ್. ವಾಟ್ ಈಸ್ ಕ್ರಿಯಾತ್ಮಕ? ಅದನ್ನ ನಾವು ಡೈನಮಿಕ್ ಅಂತ ಕರಿತೀವಿ, ಡೈನಮಿಕ್ ಸೊಸೈಟಿ. ಕ್ರಿಯಾತ್ಮಕ ಅಂದ್ರೆ ಒಂದ್ ಕಡೆ ನಿಂತ್ಕೊಳ್ಳಲ್ಲ, ಚೇಂಜಸ್ ಆಗ್ತಾ ಇರತ್ತೆ. ಒಂದ್ ಕಡೆಯಿಂದ ಒಂದ್ ಕಡೆ ಬೇರೆ ಬೇರೆ ಗ್ರೂಪ್ಗಳ ನಡುವೆ ಕೋಪರೇಷನ್, ಒಂದು ಸಂಬಂಧ ಬೆಳೆಸ್ಕೊಂಡಾದಾಗ ಜನರೇಷನ್ ಟು ಜನರೇಷನ್, ದಟ್ ಈಸ್ ಕಾಲ್ಡ್ ಡೈನಮಿಕ್. ಇಟ್ ಇಸ್ ನಾಟ್ ಸ್ಟ್ಯಾಟಿಕ್ ಅಂತ. ಸ್ಥಿರತೆ ಇರಬಾರ್ದು, ಬದಲಾವಣೆ. ಸ್ಥಿರತೆ ಮತ್ತು ಬದಲಾವಣೆಗೆ ಪ್ರತಿರೋಧ, ಸ್ಟೆಬಿಲಿಟಿ ಟು ರೆಸಿಸ್ಟೆನ್ಸ್ ಟು ಚೇಂಜ್ ಅಂತಿದೆ. ಆಪ್ಷನ್ 1 ಕಂಪ್ಲೀಟ್ ಯೂನಿಫಾರ್ಮಿಟಿ ಅಂಡ್ ಕಲ್ಚರಲ್ ಬಿಹೇವಿಯರ್ ಇದೆ. ಅಡಾಪ್ಷನ್ ಅಂಡ್ ಚೇಂಜಸ್ ಓವರ್ ಟೈಮ್ ಇದೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಕಾಲಾನಂತರ, ಏನ್ ಸರ್? ಕಾಲಾನಂತರದಲ್ಲಿ ಹೊಂದಾಣಿಕೆ ಮತ್ತು ಬದಲಾವಣೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಾಲಾನಂತರದಲ್ಲಿ ಬದಲಾವಣೆ ಆಗ್ತಕ್ಕಂಥ. ಆಪ್ಷನ್ ಬಿ ಸ್ಥಿರತೆ, ಬದಲಾವಣೆ, ಪ್ರತಿರೋಧ ಅಂತಿದೆ. ಆಪ್ಷನ್ ಇದು ತಪ್ಪು, ಇದು ತಪ್ಪು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನಾನು ಐ ವಿಲ್ ಶೋ ಯು. ಕಾನ್ಸ್ಟೆಂಟ್ ಚೇಂಜ್ ಅಂಡ್ ಅಡಾಪ್ಷನ್ ಅಂತ ಇರುತ್ತೆ. ಡೈನಮಿಕ್ ಅಂದ್ರೆ ಇಟ್ ಈಸ್ ಎ ಅಪೋಸಿಟ್ ಟು ಸ್ಟ್ಯಾಟಿಕ್. ಸ್ಟ್ಯಾಟಿಕ್ ಆಗಿರಬಾರ್ದು ಅಂತಕ್ಕಂಥದ್ದು. ಕ್ರಿಯಾತ್ಮಕ, ಬೆಳವಣಿಗೆ ಆಗ್ತಾ ಇರಬೇಕು. ನೆಕ್ಸ್ಟ್, ಸಮಾಜದಲ್ಲಿ ಸಾಮಾಜಿಕ ಶ್ರೇಣೀಕರಣ ನಿಮ್ಗೆ ಹೇಳಿದೆ, ಸ್ಟ್ಯಾಟಿಸಿಫಿಕೇಶನ್ ಅಂತ ಕರಿತೀವಿ. ಸ್ಟ್ಯಾಟಿಸಿಫಿಕೇಶನ್ ಅಂದೇನು? ಸಾಮಾಜಿಕ ಶ್ರೇಣೀಕರಣ, ಹೈರಾರ್ಕಿ ಅಂತ ನಿಮ್ಗೆ ಹೇಳ್ತಾರೆ. ಹೈರಾರ್ಕಿಯಲ್ ಅರೇಂಜ್ಮೆಂಟ್, ಸಾಮಾಜಿಕ ವರ್ಗಗಳಲ್ಲಿ ವ್ಯಕ್ತಿಗಳ ಕ್ರಮಾನುಗತ ವ್ಯವಸ್ಥೆ ಅಂತ ಕರಿತೀವಿ ಸ್ನೇಹಿತರೆ. ಅಂದ್ರೆ ಆಪ್ಷನ್ ಎ. ನೋಡಿ, ಶ್ರೇಣಿ ಅಂದ್ರೇನು ಅದೇ ಹೇಳ್ತಾರೆ, ರ್ಯಾಂಕಿಂಗ್ ಸಿಸ್ಟಮ್. ಸ್ಟ್ಯಾಟಿಸ್ಫಿಕೇಶನ್ ಅಂದ್ರೆ ರ್ಯಾಂಕಿಂಗ್, ಅಂದ್ರೆ ಹೈರಾರ್ಕಿ, ವರ್ಗಗಳು ಅಂತ ಕರಿತೀವಿ. ವರ್ಗಗಳು ಹೆಂಗೆ ಸರ್? ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಇದು ಹೇಳ್ತೀವಿ ವರ್ಗಗಳು ಹೆಂಗೆ ಅಂದ್ರೆ ಬೇಸ್ಡ್ ಅಪಾನ್ ದ ಪವರ್, ಸ್ಟೇಟಸ್, ಎಜುಕೇಶನ್, ಇನ್ಕಮ್ ಮೇಲೆ, ನಿಮ್ಮ ವೆಲ್ತ್ ಮೇಲೆ, ನಿಮ್ಮ ಇರ್ತಕ್ಕಂಥ ಒಂದು ಶ್ರೀಮಂತಿಕೆ ಮೇಲೆ, ಇನ್ಕಮ್ ಮೇಲೆ, ಎಜುಕೇಶನ್ ಮೇಲೆ ಅವರ ಸ್ಟೇಟಸ್ಗಳು ಹೋಗ್ತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಹೈರಾರ್ಕಿಯಲ್ ಕ್ಯಾಟಗರೈಸೇಷನ್ ಆಫ್ ಪೀಪಲ್ ಅಂತ ಕರಿತೀವಿ. ಸಮಾಜದಲ್ಲಿ ಹಂಗೆ ತಾನೆ ಇವಾಗಿರೋದು ನಾವು ಅಲ್ವಾ? ಹೆಂಗೆ ಇನ್ಕಮ್ ಹೆಂಗಿದೆ, ಎಜುಕೇಶನ್ ಏನು, ನೀನು ಏನ್ ಜಾತಿ, ಇವೆಲ್ಲ ಕೇಳ್ತಾರೆ. ಇವೆಲ್ಲ ಗ್ರೂಪ್ ನಾವು ಸ್ಟ್ಯಾಟಿಸ್ಫಿಕೇಶನ್ ಅಥವಾ ಹೈರಾರ್ಕಿ ಆಫ್ ದ ಸೊಸೈಟಿ ಅಂತ ಕರಿತೀವಿ. ಓಕೆ, ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಆರ್ಥಿಕತೆಯು ಉತ್ಪಾದನೆಗಿಂತ ಹೆಚ್ಚಾಗಿ ಸೇವಾ ವಲಯ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೇವಾ ವಲಯ ಮತ್ತು ಮಾಹಿತಿ ತಂತ್ರಜ್ಞಾನದಿಂದ ಪ್ರಾಬಲ್ಯ ಹೊಂದಿರೋ ಸಮಾಜವನ್ನು ಏನಂತ ಕರಿತೀವಿ? ಸಿ, ಈಗ ಆರ್ಥಿಕತೆ ನಮ್ದು ಏನಿದೆ ಸರ್, ಈಗ ಹಳ್ಳಿಗಳಲ್ಲಿ ನಾವು ಉತ್ಪಾದನೆ, ಪ್ರೊಡಕ್ಷನ್, ಕೈಗಾರಿಕೆ ಅಥವಾ ನಾವು ಕೃಷಿ ಅಂತ ಕರಿತೀವಿ. ಇಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸೇವಾ ವಲಯ ಮತ್ತು ಐಟಿಗೆ ಬೆಳ್ಕೊಂಡ್ ಬಂದಿದೆ. ಅದನ್ನ ಏನಂತ ಕರಿತೀವಿ ನಾವು? ಫಸ್ಟ್ ಏನಂತ, ಫಸ್ಟ್ ಯಾವ್ದಾದಿತ್ತು ಹೇಳಿ ನೋಡ. ನೀವು ಪ್ರೈಮರಿ ಸೆಕ್ಟರ್ ಅಂತ ಕರಿತಿದ್ವಿ, ಅಂದ್ರೆ ಕೃಷಿ ವಲಯ ಅಲ್ಲ ಸರ್, ಕೃಷಿ ವಲಯ. ಆಮೇಲೆ ಏನು? ಕೈಗಾರಿಕಾ ವಲಯ. ಸೇವಾ ವಲಯ ಆಗಿ ಬರೋದು ಕೈಗಾರಿಕಾ ವಲಯ ನಂತರ ಸೇವಾ ವಲಯ, ಸರ್ವಿಸ್ ಸೆಕ್ಟರ್. ಸೊ ಇಲ್ಲಿ ಏನಿದೆ? ಕೈಗಾರಿಕಾ ನಂತರದ ಸಮಾಜ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಅಂದ್ರೆ ಇಂಗ್ಲಿಷಲ್ಲಿ ಪೋಸ್ಟ್ ಇಂಡಸ್ಟ್ರಿ ಸೊಸೈಟಿ ಅಂತ. ನೋಡಿ, ಇವೆಲ್ಲ ಈಸಿ ನೀವು ಓದಿರ್ತೀರ ಸ್ನೇಹಿತರೆ. ನೀವು ಏನು ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಗ್ತಿದ್ರೆ ಅದೇ ಹೇಳಿದ್ ನಿಮಗೆ. ಬೇಸಿಕ್ ಸೊಸೈಟಿ ಅಂದ್ರೆ ಏನು, ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್, ಅದರ ಫೀಚರ್, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಓಕೆ, ಲಕ್ಷಣಗಳೇನು, ಇದು ಒಂದಷ್ಟು ಬೇಸಿಕ್ ಓದ್ಕೊಂಡಿದ್ರೆ ಅವ್ನು ಹೆಂಗೆ ಕೇಳಿದ್ರು ಕ್ವಶನ್ಸ್ಗಳು ಈ ಥರ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬನ್ನಿ. ಯಾವುದೇ ಸಮಾಜದ ಪ್ರಾಥಮಿಕ ಉದ್ದೇಶ, ವೆರಿ ಇಂಪಾರ್ಟೆಂಟ್, ಆಬ್ಜೆಕ್ಟಿವ್, ಪ್ರೈಮರಿ ಆಬ್ಜೆಕ್ಟಿವ್. ಓಕೆ, ಪ್ರೈಮರಿ ಆಬ್ಜೆಕ್ಟಿವ್ ಏನು ಅಂತ ಕೇಳ್ತಿರ್ತಕ್ಕಂಥದ್ದು. ಏನು ಪ್ರೈಮರಿ ಆಬ್ಜೆಕ್ಟಿವ್? ಎಗೇನ್ ನಾನು ನಿಮಗೆ ಹೇಳಿದೆ, ಏನು ಪ್ರೈಮರಿ ಆಬ್ಜೆಕ್ಟಿವ್? ಇದೇನಿದೆ? ವೈಯಕ್ತಿಕ ಪ್ರತ್ಯೇಕತೆನ ಉತ್ತೇಜಿಸೋದು. ಇಂಡಿವಿಜುವಾಲಿಟಿನ ಅಲ್ಲ ಸರ್, ಇಟ್ ಇಸ್ ಎ ಗ್ರೂಪ್ ಇದು. ಸೊ ನೋಡಿ, ಇಲ್ಲಿಂದ ನೀವು ಆನ್ಸರ್ ಮಾಡ್ಕೊತಾ ಹೋಗ್ಬೋದು. ಇಂಡಿವಿಜುವಲ್ ಅಂತೂ ಅಲ್ವೇ ಅಲ್ಲ. ಸಾಮಾಜಿಕ ಕ್ರಮ ಮತ್ತು ಸ್ಥಿರತೆಯನ್ನು ಮೇಂಟೈನ್ ಸೋಷಿಯಲ್ ಆರ್ಡರ್ ಅಂಡ್ ಸ್ಟೆಬಿಲಿಟಿ. ಎಸ್, ಅದರ ಸದಸ್ಯರ ನಡುವಿನ ಸಂವಹನ ಮಿತಿಗೊಳಿಸುವುದು ಅಂತಿದೆ. ನೋ, ಮಿತಿಗೊಳಿಸಲ್ಲ. ಇಟ್ ಈಸ್ ಟು ಬಿ ಏನೋ ಬಿಟ್ವೀನ್ ದ ಕಮ್ಯುನಿಕೇಶನ್ ಜಾಸ್ತಿ ಆಗಬೇಕು. ಲಿಮಿಟ್ ಮಾಡೋ ಅಂಥದ್ದಲ್ಲ ಇದು ಸಮಾಜ ಅಂತಕ್ಕಂಥದ್ದು. ನೆಕ್ಸ್ಟ್ ಆಪ್ಷನ್ ಡಿ ಏನಿದೆ? ಸಂಪೂರ್ಣ ಆರ್ಥಿಕ ಸ್ವಾತಂತ್ರ್ಯ ಪ್ರೋತ್ಸಾಹ. ನೋಡಿ, ಅಗೇನ್ ಸಂಪೂರ್ಣ ಅಂತಿದೆ. ಇಂಥ ವರ್ಡ್ಗಳು ಬಂದಾಗ ನಾನು ಹೇಳ್ತೀನಿ ಕಂಪ್ಲೀಟ್, ಆಲ್. ನಾನು ನಿಮ್ಗೆ ಹೇಳಿದ್ದೀನಿ, ಈ ಥರದೆಲ್ಲ ಬಂದಾಗ ಅದು ತಪ್ಪಾಗುತ್ತೆ ಸ್ನೇಹಿತೆ ಅಂತ. ಅಲ್ಲಿಗೆ ಯಾವ್ದು ಕರೆಕ್ಟ್ ಆನ್ಸರು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಾಮಾಜಿಕ ಕ್ರಮ, ಸ್ಥಿರತೆಯನ್ನು ಸೋಷಿಯಲ್ ಆರ್ಡರ್ ಅಂಡ್ ಸ್ಟೆಬಿಲಿಟಿ. ಪ್ರೈಮರಿ ಆಬ್ಜೆಕ್ಟಿವ್ ಏನೋ ಸೋಷಿಯಲ್ ಆರ್ಡರ್ ಅಂಡ್ ಸ್ಟೆಬಿಲಿಟಿ. ಆಪ್ಷನ್ ಬಿ.
ಪ್ರೈಮರಿ ಆಬ್ಜೆಕ್ಟ್ ಇನ್ ವೆಲ್ ಬೀಯಿಂಗ್ ಆಫ್ ಅಂಡ್ ಸೇಫ್ಟಿ ಅಂತ ಕರಿತೀವಿ. ಏನ್ ಸರ್, ಎಲ್ಲರೂ ಒಳ್ಳೇದಾಗಬೇಕು, ಸೇಫ್ಟಿ ಇರಬೇಕು ನಮ್ಮ ನಡುವೆ, ಪ್ರಾಸ್ಪರಿಟಿ ಆಫ್ ಮೆಂಬರ್ಸ್, ಫಾಸ್ಟರಿಂಗ್ ಸೆನ್ಸ್ ಆಫ್ ಕಮ್ಯುನಿಟಿ ನಡುವೆ ಒಂದು ಕಮ್ಯುನಿಕೇಶನ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಶೇರಿಂಗ್ ಕಲ್ಚರ್ ಆಗಿರ್ಬೋದು, ಇವೆಲ್ಲ ಇರ್ತಕ್ಕಂಥ ಅಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಪೀಪಲ್ ಅಂತ ಕರಿತೀವಿ. ಸೊ ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ, ಇದೊಂದು ಮಾತ್ರ ಪಾಸಿಟಿವ್ ಇದೆ. ಹಾಗಾಗಿ ಯಾವ ಕರೆಕ್ಟ್ ಆನ್ಸರ್? ಆಪ್ಷನ್ ಬಿ, ಮೇಂಟೈನ್ ಸೋಷಿಯಲ್ ಆರ್ಡರ್ ಅಂಡ್ ಸ್ಟೆಬಿಲಿಟಿ ಇದೆಯಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬರ್ತೀವಿ. ಸಮಾಜದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ಯಾವುದು ಸಾಮಾನ್ಯ ಚಟುವಟಿಕೆ ಆಗಿದೆ? ಸಿಂಪಲ್ ಕ್ವಶನ್. ಆರ್ಥಿಕ ಬೆಳವಣಿಗೆ ಸಮಾಜದಲ್ಲಿ ಆಗಬೇಕು ಅಂದ್ರೆ ವ್ಯಾಪಾರಗಳಾಗಬೇಕು, ಎಲ್ಲರಿಗೂ ಪ್ರೋತ್ಸಾಹ ಮಾಡಬೇಕು. ನೋಡಿ, ಒಂದೇ ಉದ್ಯೋಗ ಉಳಿದ ಜನರನ್ನು ಪ್ರೋತ್ಸಾಹ, ನೋಡಿ ಎಷ್ಟೋ ಉದ್ಯೋಗ ಮಾಡಿ ಅಂತಾರೆ, ಒಂದೇ ಉದ್ಯೋಗ ಹೇಳ್ತಾರ. ಆಪ್ಷನ್ ಎ ಇಸ್ ರಾಂಗ್. ಓಕೆ, ಆಪ್ಷನ್ ಬಿ ನೋಡಿ, ವ್ಯಾಪಾರ, ವಾಣಿಜ್ಯ ಮತ್ತು ಕೈಗಾರಿಕೆಯನ್ನು ಉತ್ತೇಜಿಸುವುದು. ಯಸ್, ದಿಸ್ ಇಸ್ ದ ರೈಟ್ ಆನ್ಸರ್. ತಾಂತ್ರಿಕ ಆವಿಷ್ಕಾರ ಸೀಮಿತಗೊಳಿಸುವುದು ಅಂದ್ರೆ ಲಿಮಿಟ್ ಮಾಡೋದು ಟೆಕ್ನಾಲಜಿನ ತಪ್ಪು. ಇತರ ಸಮಾಜದಲ್ಲಿ ಯಾವುದೇ ವಿನಿಮಯವನ್ನು ತಡೆಯುವುದು ಹೇಗೆ ನೆಗೆಟಿವ್ ಸ್ಟೇಟ್ಮೆಂಟ್. ನೀವು ನೋಡಿ, ಇವೆಲ್ಲ ನೋಡಿದ ತಕ್ಷಣ ಹೇಳ್ಬಿಡೋದು ದಿಸ್ ಇಸ್ ಆಲ್ಸೋ ರಾಂಗ್ ಅಂತ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರಮೋಟಿಂಗ್ ಟ್ರೇಡ್, ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲೈಸೇಷನ್ ಅಂತಕ್ಕಂಥದ್ದು ಅಲ್ವಾ ಸರ್? ಎಸ್. ನೆಕ್ಸ್ಟ್ ಬರ್ತೀನಿ. ಬಂಡವಾಳಶಾಹಿ ಸಂಕೀರ್ಣ ಸಮಾಜದ ಲಕ್ಷಣ ಯಾವುದು ಅಂತ ಕೇಳಿರ್ತಕ್ಕಂಥದ್ದು. ಅಂದ್ರೆ ಕ್ಯಾಪಿಟಲಿಸ್ಟ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್? ನೋಡಿ, ಇವೆಲ್ಲ ಓದಿರ್ತೀರಾ ನೀವು. ನಾವು ಒಂದು GK ಸೀರೀಸ್ ಮಾಡ್ಬೇಕಾದ್ರೆ ಅರ್ಥಶಾಸ್ತ್ರದ ಬಗ್ಗೆ ಹೇಳಿರ್ತೀನಿ ನಾನು ನಿಮಗೆ. ಬಂಡವಾಳಶಾಹಿ ಅಂದ್ರೆ ಏನು ಅಂದ್ರೆ ಒಬ್ಬನಿಗೆ ಅಂದ್ರೆ ಅವನೊಬ್ಬನೇ ಮೇಂಟೈನ್ ಮಾಡ್ತಿರ್ತಾನೆ, ಬಂಡವಾಳ ಅವನೇ ಆಗ್ತಿರ್ತಾನೆ, ಎಲ್ಲ ಅವನೇ ಕಂಟ್ರೋಲು, ಸಪ್ಲೈಸ್ ಮತ್ತೆ ಪ್ರೊಡಕ್ಷನ್ ಎಲ್ಲ ಕಂಟ್ರೋಲು. ಅಂದ್ರೆ ಮಿನಿಮಲ್ ಗೌರ್ಮೆಂಟ್ ಆಕ್ಟಿವಿಟಿ, ಅದನ್ನ ಬಂಡವಾಳಶಾಹಿ ಅಂತ ಕರಿತೀವಿ. ಅದು ನೋಡಿ, ಇಲ್ಲಿ ಆಪ್ಷನ್ ಎ ಏನ್ ಹೇಳ್ತಾ ಇದೆ ನೋಡಿ, ಸಿಂಪಲ್ ಕ್ವಶನ್ ಸ್ನೇಹಿತರೆ, ಇದು ಸಿಂಪಲ್ ಕ್ವಶನ್. ಆಪ್ಷನ್ ಎ ಏನ್ ಹೇಳ್ತಾ ಇದೆ? ಒಂದ್ ಸೆಕೆಂಡ್. ಆಸ್ತಿ ಮತ್ತು ಸಂಪನ್ಮೂಲಗಳ ಸಾಮೂಹಿಕ ಮಾಲೀಕತ್ವ ಅಂತಿದೆ. ಸಾಮೂಹಿಕ ಮಾಲೀಕತ್ವ ಅಂದ್ರೆ ಎಲ್ಲರೂ ಮಾಲೀಕತ್ವ ಇರತಕ್ಕಂಥ ಬಂಡವಾಳ ಒಬ್ಬನೇ ಮಾಲೀಕತ್ವ ಇರಬೇಕು. ಅಂದ್ರೆ ಖಾಸಗಿ ಉತ್ಪಾದನೆಯ ಖಾಸಗಿ ಮಾಲೀಕತ್ವ, ಮುಕ್ತ ಮಾರುಕಟ್ಟೆ ಆರ್ಥಿಕತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಏನ್ ಹೇಳುತ್ತೆ? ಸಂಪತ್ತು ಮತ್ತು ಸಂಪನ್ಮೂಲ ಸಮಾನತೆ ಹಂಚಿಕೆ ಇದ್ರೆ ಅದು ಕ್ಯಾಪಿಟಲಿಸಮ್ ಅನ್ನಲ್ಲ, ಬಂಡವಾಳಶಾಹಿ ಅನ್ನಲ್ಲ. ಓಕೆ, ಸೊ ಅಂದ್ರೆ ಏನಪ್ಪಾ ಅಲ್ಲಿ ಅರ್ಥ ಅಂದ್ರೆ ಕ್ಯಾಪಿಟಲಿಸಮ್ ಈಸ್ ನಥಿಂಗ್ ಬಟ್ ಇನ್ ಎಕನಾಮಿಕ್ ಸಿಸ್ಟಮ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ಗಳದ ಆಡಳಿತ ಜಾಸ್ತಿ ಇರುತ್ತೆ, ಅವರೇ ಕಂಟ್ರೋಲ್ ಮಾಡ್ತಿರ್ತಾರೆ ಟು ಮೇಕ್ ಎ ಪ್ರಾಫಿಟ್. ಕ್ಯಾಪಿಟಲಿಸಮ್ ನಥಿಂಗ್ ಬಟ್ ಪ್ರಾಫಿಟ್. ಪ್ರೈವೇಟ್ ಓನರ್ಶಿಪ್ ಇರುತ್ತೆ, ಪ್ರಾಫಿಟ್ ಮೋಟಿವ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಪ್ರಾಫಿಟ್ ಮೋಟಿವ್ ಇರುತ್ತೆ, ಮಿನಿಮಲ್ ಗೌರ್ಮೆಂಟ್ ಇಂಟರ್ವೆನ್ಷನ್ಸ್ ಇರುತ್ತೆ, ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಅಂದ್ರೆ ದ ಮೇನ್ ಥಿಂಗ್ ಇಸ್ ಟು ಮೋಟಿವ್ ಇಸ್ ಟು ಮೇಕ್ ಎ ಪ್ರಾಫಿಟ್ ಅಂತಕ್ಕಂಥದ್ದು. ಓಕೆ, ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಸಮಾಜಶಾಸ್ತ್ರಜ್ಞರ ಪ್ರಕಾರ ಕೆಳಗಿನ ಉಳಿದು ಯಾವುದು ಎಲ್ಲಾ ಸಮಾಜಗಳ ಪ್ರಮುಖ ಲಕ್ಷಣವಾಗಿದೆ? ಎಲ್ಲ ಸಮಾಜಗಳದು, ಯಾವುದೇ ಸಮಾಜ ತಗೊಳ್ಳಿ, ಯಾವುದೇ ಗ್ರೂಪ್ ಆಫ್ ಸೊಸೈಟಿ ತಗೊಳ್ಳಿ, ಯಾವ್ದು ಪ್ರಮುಖ ಲಕ್ಷಣ ಹೇಳ್ತೀರಾ? ಸಿಂಪಲ್. ಒನ್ಸ್ ಅಗೇನ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋದ? ನೋ, ಎಲ್ಲಾ ಸಮಾಜ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, ಎಲ್ಲಾ ಸಮಾಜ. ಕಾಂಪ್ಲೆಕ್ಸ್ ಲೀಗಲ್ ಸಿಸ್ಟಮ್, ಸಂಕೀರ್ಣತೆ ಇರ್ತಕ್ಕಂಥ ಕಾನೂನು ವ್ಯವಸ್ಥೆನ? ಅಲ್ಲ, ಅಲ್ಲ. ಹಾಗಾದ್ರೆ ಏನು? ಯಾವ್ದು ಕರೆಕ್ಟ್ ಆನ್ಸರು? ಹಂಚಿಕೆ ಮತ್ತು ಸಂಸ್ಕೃತಿ, ಸಾಮಾಜಿಕ ರಚನೆ. ಅಂದ್ರೆ ಅರ್ಥ ಗೊತ್ತಾಗಲಿಲ್ಲ, ಅದಕ್ಕೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋದು. ಎ ಶೇರ್ಡ್ ಕಲ್ಚರ್ ಅಂಡ್ ಸೋಷಿಯಲ್ ಸ್ಟ್ರಕ್ಚರ್. ನಿಮ್ಗೆ ಹೇಳಿದೀನಿ, ಕಲ್ಚರ್ ಎಲ್ಲಾ ಸಮಾಜದ್ದು, ಆಲ್ ಸೊಸೈಟೀಸ್ ಅಂತ ಕೇಳಿರೋದಿಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸಾರಿ, ನಾನು ತೋರಿಸ್ತಾ ಹೋಗ್ತೀನಿ ನೋಡಿ. ಸೋಷಿಯಾಲಜಿ ಅಂತಕ್ಕಂಥದ್ದು, ಸೋಷಿಯಾಲಜಿಕಲಿ ಅಂತಕ್ಕಂಥದ್ದು ಏನಿದೆ ತುಂಬಾ ದೊಡ್ಡದು ಇದು ಸ್ನೇಹಿತರೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೋದು, ಕಾಂಪ್ಲೆಕ್ಸ್ ಕೂಡ ಇದೆ. ಲೈಕ್ ಶೇರ್ಡ್ ಕಲ್ಚರ್, ಸೋಷಿಯಲ್ ಸ್ಟ್ರಕ್ಚರ್, ಇಂಟರ್ ಡಿಪೆಂಡೆನ್ಸ್, ಒಬ್ಬರ ಮೇಲೆ ಕೋಪರೇಷನ್, ಕಾನ್ಫ್ಲಿಕ್ಟ್, ಶೇರ್ಡ್ ಕಲ್ಚರ್ಸ್, ಇದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ತುಂಬಾ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಈ ಎಲ್ಲಾ ಕ್ವಶನ್ಸ್ಗಳು ನಿಮಗೆ ಬರಲ್ಲ, ಒಂದಷ್ಟು ಕ್ವಶನ್ಸ್ಗಳು ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಹಂಗಾಗಿ ನಾನು ಇದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದಿಷ್ಟು ಲಿಸ್ಟ್ ಕೊಟ್ಟಿದ್ದು ನೀವು ಓದ್ಕೋಬಹುದು. ಓಕೆ, ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಇಟ್ಸ್ ನಾಟ್ ನೆಸೆಸರಿ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್. ಸಮಾಜಶಾಸ್ತ್ರದ ಯಾವ ಶಾಖೆಯು ಸಮಾಜದಲ್ಲಿ ಸಮಸ್ಯೆಗಳೊಂದಿಗೆ ವ್ಯವಹರಿಸುತ್ತೆ? ಸಿಂಪಲ್ ಕ್ವಶನ್. ಒನ್ ಸೆಕೆಂಡ್, ಸಿಂಪಲ್ ಕ್ವಶನ್. ಸಮಾಜ ಸಮಸ್ಯೆಗಳು, ಪ್ರಾಬ್ಲಮ್ಸ್ ಅಂತ ತಕ್ಷಣ ಇಲ್ಲಿ ಸಾಮಾಜಿಕ ರೂಪವಿಜ್ಞಾನ ಅಂತಿದೆ. ಮಾರ್ಫಾಲಜಿ ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ ಇದು ಬೇರೆ ಬೇರೆ ರೀತಿ ಚೇಂಜಸ್ ಆಗುತ್ತಲ್ಲ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು. ರೋಗಶಾಸ್ತ್ರ, ರೋಗಗಳ ಬಗ್ಗೆ ಅಂತ ಅನ್ನಲ್ಲ. ಕ್ರಿಮಿನಾಲಜಿ, ಎಸ್, ಕ್ರಿಮಿನಲ್ ಅಂದ್ರೆ ಏನು? ಪ್ರಾಬ್ಲಮ್ಸ್. ಅಪ್ಲೈ, ಆಕ್ಚುಲಿ ಕರೆಕ್ಟ್ ಇರೋದು ಅಂದ್ರೆ ಅಪ್ಲೈಡ್ ಸೋಷಿಯಾಲಜಿ ಅಂತ ಕರಿತೀವಿ ಆ ಬ್ರಾಂಚಸ್. ಪ್ರಾಬ್ಲಮ್ಸ್ ಬಗ್ಗೆ, ಸೊಸೈಟಿಯದ ಬಗ್ಗೆ ಡಿಸ್ಕಸ್ ಮಾಡೋದನ್ನ ಅಪ್ಲೈಡ್ ಸೋಷಿಯಾಲಜಿ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಅಪ್ಲೈಡ್ ಸೋಷಿಯಾಲಜಿ ಅಂದ್ರೆ ಏನು ಅಂತಕ್ಕಂಥದ್ದು ನಾವು ನೋಡ್ತಾ ಹೋದಾಗ, ವಾಟ್ ಈಸ್ ದ ಮೀನಿಂಗ್ ಆಫ್ ಅಪ್ಲೈಡ್ ಸೋಷಿಯಾಲಜಿಸ್ಟ್ ಅಂದ್ರೆ ಸ್ಟಡೀಸ್ ಇಶ್ಯೂ ಲೈಕ್ ಪವರ್ಟಿ, ಕ್ರೈಮ್. ನೋಡಿ, ಕ್ರೈಮ್, ಇನ್ಇಕ್ವಾಲಿಟಿ, ಡಿಸ್ಕ್ರಿಮಿನೇಷನ್ಸ್, ಇವೆಲ್ಲ ಬರುತ್ತೆ ಅದರಲ್ಲಿ. ಹಾಗಾಗಿ ಇಲ್ಲಿ ನೋಡಿದಾಗ ಆಪ್ಷನ್ ಅಲ್ಲಿ ನಮಗೆ ಕ್ರಿಮಿನಾಲಜಿ ಇದೆ, ಕ್ರೈಮ್ ಇದೆ.
ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕ 2 ಆದಿವಾಸಿಗಳನ್ನು ಗುರುತಿಸಿ. ಕರ್ನಾಟಕದಲ್ಲಿರೋದು ಇಲ್ಲಿ ನೋಡ್ತಾ ಇದ್ದಂಗೆ ಹೇಳ್ಬೋದು ಯಾವ ಕರೆಕ್ಟ್ ಆನ್ಸರ್ ಅಂತ. ಯಾವುದು ಸರ್? ಆಪ್ಷನ್ ಡಿ, ಕಾಡು ಕುರುಬರು ಮತ್ತು ಜೇನು ಕುರುಬರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತದೆ. ಜಾತಿ ಒಂದು ಯಾವ ವ್ಯವಸ್ಥೆ? ನೋಡಿ, ಜಾತಿ ಅಂತಕ್ಕಂಥದ್ದು ನಮ್ದ್ರಲ್ಲಿ ಏನು? ಕ್ಯಾಸ್ಟ್, ತೆರೆದ, ಮುಚ್ಚಿದ, ಸಾಧಿತ, ಸಾಂಸ್ಕೃತಿ ಅಂತ. ಸಾಂಸ್ಕೃತಿಕ ಅಂತೂ ಅಲ್ವೇ ಅಲ್ಲ ಅಲ್ವಾ? ಕಲ್ಚರಾ ನಮ್ದು? ಕಲ್ಚರಲ್ ಸಿಸ್ಟಮಾ? ಅಲ್ಲ ಸರ್. ಹಾಗಾದ್ರೆ ಯಾವುದು? ಮುಚ್ಚಿದ ಸಿಸ್ಟಮಾ? ಎಸ್, ಮುಚ್ಚಿದ ಸಿಸ್ಟಮ್. ಏನ್ ಸರ್? ಮುಚ್ಚಿದ ಅಂದ್ರೆ ಕ್ಲೋಸ್ ಸಿಸ್ಟಮ್. ಆಪ್ಷನ್ ಬಿ. ಯಾಕೆ ಕ್ಲೋಸು? ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಏನಿದೆ, ನೀವು ಅಲ್ಲಿ ಆ ಒಂದು ಜಾತಿ, ಆ ಸ್ಪೆಸಿಫಿಕ್ ಗ್ರೂಪ್ ಅಂದಾಗ ಅಲ್ಲಿರತಕ್ಕಂಥ ಇದರಲ್ಲೇ ಬೆಳೀತಾ ಹೋಗ್ತೀರ. ಆಪರ್ಚುನಿಟೀಸ್ ಅಲ್ಲೇ ಇರುತ್ತೆ, ಬರುತ್ತೆ, ಲಿಮಿಟೆಡ್ ಮೊಬಿಲಿಟಿ ಇರುತ್ತೆ, ಅದೇ ಗ್ರೂಪಲ್ಲಿ ಇರ್ತೀರಿ. ಅದಕ್ಕೆ ಕ್ಯಾಸ್ಟ್ ಅಂತಕ್ಕಂಥ ಕ್ಲೋಸ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಸೋಷಿಯಲ್ ಸ್ಟ್ಯಾಟಿಸಿಫಿಕೇಶನ್ ಕ್ಲೋಸ್ ಸಿಸ್ಟಮ್ ಅಂತ ಕರಿತೀವಿ. ಕ್ಯಾಸ್ಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಸರ್. ಇದು is a closed system of a social stratification where individuals are born into specific group and their social status and opportunities are largely determined by their birth. Okay, next, ಮಾನವ ಸಮಾಜ ಜೀವಿ ಅಂತ ಹೇಳಿದವ ಯಾರು? ನಮ್ಮ ಗ್ರೀಕ್ ತತ್ವಶಾಸ್ತ್ರಜ್ಞ. ಯಾರು ಸರ್ ಹೇಳಿದ್ದು? ಮಾನವ ಒಬ್ಬ ಮ್ಯಾನ್ ಇಸ್ ಎ ಸೋಷಿಯಲ್ ಅನಿಮಲ್ ಅನ್ನೋದು ಅರಿಸ್ಟಾಟಲ್. ಯಾರು ಸರ್? ಅರಿಸ್ಟಾಟಲ್. ನೆಕ್ಸ್ಟ್, ಸಮಾಜ ಸಾಮಾಜಿಕ ಸಂಬಂಧಗಳ ಬಲೆ. ಇದು ಯಾರ ವ್ಯಾಖ್ಯಾನ? ಅಂದ್ರೆ ಸೋಷಿಯಲ್ ರಿಲೇಷನ್ ಅಂತಕ್ಕಂಥದ್ದು ಇದೆಯಲ್ಲ, ಇಟ್ಸ್ ಇಸ್ ಅ ವೆಬ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ ಅಂತ. ಓಕೆ, ಒಂದು ವೆಬ್, ಒಂದು ಬಲೆ ಅಂದ್ರೆ ಒಬ್ಬರಿಗೊಂದು ಕನೆಕ್ಟಿವಿಟಿ ಇರುತ್ತೆ ಅಂತ ಹೇಳ್ದಿದ್ದು ಯಾರು ಇದನ್ನ? ನಾನು ಹೇಳಿದ್ದು ಪೇಜ್ ಅಂಡ್ ಮೈಕೆವರ್ ಅಥವಾ ಪೇಜ್ ಅಂತ ಕರಿತೀವಿ. ಮೈಕೆವರ್ ಅಂಡ್ ಪೇಜ್. ಆಪ್ಷನ್ ಎ. ಸೊಸೈಟಿ ಇಸ್ ದ ವೆಬ್ ಸೋಷಿಯಲ್ ರಿಲೇಷನ್ ಇಸ್ ಅಟ್ರಿಬ್ಯೂಟ್ ಟು ರಾಬರ್ಟ್ ಮೈಕೆರ್ ಅಥವಾ ರಾಬರ್ಟ್ ಮೈಕ್ವೆವರ್, ಚಾರ್ಲ್ಸ್ ಪೇಜ್ ಅಂತ ಕರಿತೀವಿ. ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಇದು ಒಂದು ರೀತಿ ಡೈನಮಿಕ್ ಸಿಸ್ಟಮ್ ನಮ್ದು ಸೊಸೈಟಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಕಾನ್ಸ್ಟೆಂಟ್ಲಿ ಎವಾಲ್ವ್ ಆಗ್ತಾ ಇರತ್ತೆ, ಚೇಂಜಸ್ ಆಗ್ತಾ ಇರುತ್ತೆ, ಇಂಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ, ನ್ಯೂ ಕನೆಕ್ಷನ್ಸ್ ಆಗ್ತಾ ಇರುತ್ತೆ ಅನ್ನೋದು ಇದರ ಮೇನ್ ಇಂಪಾರ್ಟೆಂಟ್ ಪರ್ಸ್ಪೆಕ್ಟಿವ್. ಇವರ ಒಂದು ಸ್ಟೇಟ್ಮೆಂಟ್ ಇಸ್ ಎ ವೆಬ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು. ಯಾರು ಸಹ? ಮೈಕೆವರ್ ಮತ್ತೆ ಪೇಜ್ ಅಂತಕ್ಕಂಥವ್ರು. ನೆಕ್ಸ್ಟ್, ಪ್ರಾಥಮಿಕ ಸಹಕಾರ ಸಮೂಹವನ್ನು ಗುರುತಿಸಿ. ನೋಡಿ, ಪ್ರಾಥಮಿಕ ಸಹಕಾರ ಸಮೂಹ, ಪ್ರಾಥಮಿಕ ಅಂತಕ್ಕಂಥದ್ದು ಏನಿದೆ, ದಟ್ ಈಸ್ ಕಾಲ್ಡ್ ಫ್ಯಾಮಿಲಿ, ಕುಟುಂಬ. ಎಲ್ಲಿ ಬರುತ್ತೆ ಕುಟುಂಬ? ನಾನು ನಿಮ್ಗೆ ಈಗ ತಾನೇ ಇವೆಲ್ಲ ಹೇಳ್ತಾ ಇದ್ದೆ ನಿಮಗೆ. ಸೆಕೆಂಡ್, ಯಾವ್ದಾದ್ರು ಒಂದು ಕ್ವಶನ್ ಮಿಸ್ ಆಯ್ತಾ? ಕುಟುಂಬ ಪ್ರೈಮರಿ ಅಂತ ಸಮಾಜ ಅಂತ ತಕ್ಷಣ ಬರೋದೇ ನಿಮ್ ಕುಟುಂಬ. ಕುಟುಂಬ ಆದ್ಮೇಲೆ ಕುಟುಂಬದ ಹೊರಗೆ ಅಂತ ಬರ್ತಕ್ಕಂಥದ್ದು. ಸಿಂಪಲ್ ಕ್ವಶನ್ ಇದು, ಬೇಸಿಕ್ ಕಾನ್ಸೆಪ್ಟ್ ಸ್ನೇಹಿತರೆ. ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳು ಎಂದು ಕರೆದವರು ಯಾರ್ಯಾರು ಕರೀತಾರೆ? ಹಂಗೆ ಯಾರು ಕರೆದ? ಅಂಬೇಡ್ಕರ? ಅಲ್ಲ, GS ಗೋರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಅವ್ರು ಹೇಳ್ತಕ್ಕಂಥದ್ದು ಬ್ಯಾಕ್ವರ್ಡ್ ಹಿಂದೂಸ್ ಅಂತ. ಇಂಡಿಯನ್ ಟ್ರೈಬ್ಸ್ ಆರ್ ಬ್ಯಾಕ್ವರ್ಡ್ ಹಿಂದೂಸ್ ಅಂತ ಹೇಳಿದ್ರು. ಆದಿವಾಸಿ ಅಥವಾ ಟ್ರೈಬ್ಸ್ ಎರಡು ಒಂದೇ. ನೆಕ್ಸ್ಟ್, ಸತ್ಯಶೋಧಕ ಸಮಾಜ ಸ್ಥಾಪಿಸಿದವರು? ಈಸಿ ಕ್ವಶನ್ ಇದು. ಯಾರು ಸರ್? ಜ್ಯೋತಿಬಾ ಫುಲೆ. ಸೊ ನೆಕ್ಸ್ಟ್ ಬರ್ತೀನಿ. ಗ್ರಾಮ ಸಮುದಾಯದ ಯಾವುದಾದ್ರು ಒಂದು ಲಕ್ಷಣ ತಿಳಿಸಬೇಕು. ವಿಲೇಜ್ ಕಮ್ಯುನಿಟಿ, ವಿಲೇಜ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಸಮಾಜ ಏನಿದೆ, ಸಮುದಾಯ ಅಂತ ಏನ್ ಕರಿತೀವಿ, ಅದರ ಒಂದು ಲಕ್ಷಣ ಪ್ರಾಥಮಿಕ ಸಂಬಂಧಗಳು, ಮಾಧ್ಯಮಿಕ ಸಂಬಂಧಗಳು, ಆಮೇಲೆ ವೈವಿಧ್ಯತೆ ಇರುತ್ತಾ, ವ್ಯಕ್ತಿವಾದ, ಈ ಡೈವರ್ಸಿಟಿ ಇರುತ್ತಾ? ಇಲ್ಲ, ಗ್ರಾಮಗಳಲ್ಲಿ ಡೈವರ್ಸಿಟಿ ಇರೋದು, ನಗರಗಳಲ್ಲಿ ಡೈವರ್ಸಿಟಿ ಇರುತ್ತೆ. ಗ್ರಾಮಗಳಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಜಾಯಿಂಟ್ ಕಮ್ಯುನಿಟಿ, ಜಾಯಿಂಟ್ ಫ್ಯಾಮಿಲಿ ಇರುತ್ತೆ, ಒಬ್ರಿಗೊಬ್ರು ಕೋಆಪರೇಷನ್ ಇದಾಗಿರುತ್ತೆ, ಮತ್ತೆ ಅಗ್ರಿಕಲ್ಚರ್ ಇಸ್ ಪ್ರೈಮರಿ ಇರುತ್ತೆ ಅಲ್ಲಿ. ಅಂದ್ರೆ ಏನರ್ಥ ಅಲ್ಲಿ? ಪ್ರಾಥಮಿಕ ಸಂಬಂಧಗಳು ತುಂಬಾ ಗಟ್ಟಿಯಾಗಿರುತ್ತೆ. ಏನ್ ಸರ್? ಯಾವ್ದು ಹೇಳಿ? ಪ್ರಾಥಮಿಕ ಸಂಬಂಧಗಳು, ಪ್ರೈಮರಿ ರಿಲೇಷನ್ಸ್. ನೋಡಿ, ವಿಲೇಜಸ್ ಕಮ್ಯುನಿಟಿ ಆರ್ ಕ್ಯಾರೆಕ್ಟರ್ಸ್ ಬೈ ಕ್ಲೋಸ್ ನೈಟ್ ಸೋಷಿಯಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಲ್ಲಿ ಅಗ್ರಿಕಲ್ಚರ್ ಮೇಲೆ ಲೈವ್ಲಿಹುಡ್ ಡಿಪೆಂಡ್ ಆಗಿರ್ತಾರೆ, ಇನ್ಫಾರ್ಮಲ್ ಕಂಟ್ರೋಲ್ ಇರುತ್ತೆ, ಇನ್ನೂ ಹೇಳ್ಬೇಕಂದ್ರೆ ಸ್ಮಾಲ್ ಸೈಜ್ ಇರುತ್ತೆ, ಕ್ಲೋಸ್ ನೈಟ್ ಕಮ್ಯುನಿಟಿ ಆಗಿರುತ್ತೆ. ಓಕೆ, ಆಮೇಲೆ ಪ್ರೈಮರಿ ಗ್ರೂಪ್ ಬಿಹೇವಿಯರ್. ನೋಡಿ, ನಾನು ನಿಮ್ಗೆ ಹೇಳಿದೆ ಪ್ರೈಮರಿ ರಿಲೇಷನ್ಶಿಪ್ ಅಂತ ಕರಿತೀವಿ ಅದನ್ನ. ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಇರುತ್ತಲ್ಲ, ಅದನ್ನ ಪ್ರೈಮರಿ ರಿಲೇಷನ್ ಅಂತ ಕರಿತೀವಿ. ಆಮೇಲೆ ಸ್ಟ್ರಾಂಗ್ ಸೋಷಿಯಲ್ ಕೊಹೆಷನ್ ಇರುತ್ತೆ, ಇನ್ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್ ಇರುತ್ತೆ. ಅಂದ್ರೆ ಅವ್ರದೇ ಆದ ಕಸ್ಟಮ್, ಟ್ರೆಡಿಷನ್, ಇನ್ಫ್ಲುಯೆನ್ಸ್ ಇರುತ್ತೆ, ದೊಡ್ಡವರು ಇರ್ತಾರೆ ಕಂಟ್ರೋಲ್ ಮಾಡೋಕ್ಕೆ. ಟ್ರೆಡಿಷನಲ್ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ. ನಿಮ್ಗೆ ಅದನ್ನೇ ಹೇಳಿದ್ವಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಜಾಯಿಂಟ್ ಫ್ಯಾಮಿಲಿ ನಮಗೆ ವಿಲೇಜ್ ಸಿಸ್ಟಮ್ ಅಲ್ಲಿ ನಾವು ನೋಡೋಕೆ ಸಿಗ್ತಕ್ಕಂಥದ್ದು. ಇದರಲ್ಲಿ ಇನ್ನೂ ತುಂಬಾ ಇದೆ, ನಾವು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನ ಡಿಸ್ಕಸ್ ಮಾಡಿದೆ, ಯಾಕೆ ಇವೆಲ್ಲ ಎಕ್ಸಾಮ್ ಅಲ್ಲಿ ಬಂದಿವೆ ಕೂಡ. ಅರ್ಥ ಆಯ್ತಲ್ಲ ಏನು ಅಂತ? ಸೊ ಅಲ್ಲಿ ಪ್ರಾಥಮಿಕ ಸಂಬಂಧಗಳು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಾಮಾಜಿಕ ಬದಲಾವಣೆ ಅಂದ್ರೆ ಏನು? ಅಂದ್ರೆ ಡೆವಲಪ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು, ಚೇಂಜಸ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಯಾವ್ದಿದೆ? ಆಪ್ಷನ್ ಎ ಇದೆ, ಸಾಮಾಜಿಕ ಸಂಸ್ಥೆಗಳ ರಚನೆ ಮತ್ತು ಕಾರ್ಯಗಳಲ್ಲಿನ ಬದಲಾವಣೆ. ಅದನ್ನೇ
ಚೇಂಜಿಂಗ್, ಇಂಗ್ಲಿಷಲ್ಲಿ ಹೇಳಿದರೆ ಚೇಂಜಿಂಗ್ ಇಟ್ಸ್ ಫಂಕ್ಷನ್ ಅಂಡ್ ಸ್ಟ್ರಕ್ಚರ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಕರೀತೀವಿ. ನೆಕ್ಸ್ಟ್, ಅವಿಭಕ್ತ ಕುಟುಂಬದ ಪ್ರಾಮುಖ್ಯತೆ ಹೆಚ್ಚಾಗಿ ಕಂಡು ಬರುವುದು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ. ಈಗ ತಾನೇ ಹೇಳಿದೆ, ಎಲ್ಲಿ ಬರುತ್ತೆ ಸರ್ ನಮಗೆ ಹಳ್ಳಿಗಳಲ್ಲಿ? ಹಳ್ಳಿಗಳು ಅಂದ್ರೇನು? ಕೈಗಾರಿಕಾ ಸಮಾಜನ ಅಲ್ಲ, ಕೃಷಿ ಪ್ರಧಾನ ಸಮಾಜ. ಅಲ್ಲಿ ನೋಡಿದ್ರ ಹೆಂಗ್ ಕನೆಕ್ಟ್, ಅದಕ್ಕೆ ಹೇಳುದು ನಾವು ಬೇಸಿಕ್ ತಿಳ್ಕೊಂಡ್ರೆ ಅವ್ನು ಹೆಂಗೆ ಕ್ವಶನ್ಸ್ ಕೇಳೋದು ನಾವು ಆನ್ಸರ್ ಮಾಡಬಹುದು ಅಲ್ವಾ. ಅವಿಭಕ್ತ ಕುಟುಂಬ ನಮಗೆ ಜಾಯಿಂಟ್ ಫ್ಯಾಮಿಲಿ ಬರೋದು ವಿಲೇಜ್ ಅಲ್ಲಿ, ಅಂದ್ರೆ ಅಗ್ರಿಕಲ್ಚರ್ ಸೊಸೈಟಿಲಿ. ಓಕೆ, ನೋಡಿ ಇದಿಷ್ಟು ಪ್ರಮುಖವಾಗಿ ಸ್ನೇಹಿತರೆ. ಇದೇ ರೀತಿ ನಾವು ತುಂಬಾ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ, ಕೋಆಪರೇಟಿವ್ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಮಾಡಿದ್ವಿ, ಥಿಯರಿ ಕ್ಲಾಸ್ ಮಾಡಿದ್ವಿ. ಥಿಯರಿ ಕ್ಲಾಸ್ PDF ಸಿಗುತ್ತೆ, ಬೇಕಂದ್ರೆ ಲಿಂಕ್ ಕೊಡ್ತೀನಿ ನಾನು ನಿಮ್ಗೆ. ಸೋಷಿಯಾಲಜಿ ಬಗ್ಗೆ ನಿಮ್ಗೆ ಥಿಯರಿ ಕ್ಲಾಸ್ ಬೇಕಾ ಹೇಳಿ. ನಾವು ಕೋಆಪರೇಟಿವ್ ಮಾಡಿದೀವಿ ಸ್ನೇಹಿತರೆ, ಕೋಆಪರೇಟಿವ್ ಮಾಡಿದೀವಿ, ಆಮೇಲೆ ಗ್ರಾಮೀಣಾಭಿವೃದ್ಧಿ ಮಾಡಿದೀವಿ, ಇದನ್ನೆಲ್ಲ ಮಾಡಿದ್ವಿ. ಸೋಷಿಯಲ್ ಸಮಾಜ, ಇಂಡಿಯನ್ ಸೊಸೈಟಿ ಬಗ್ಗೆ ಥಿಯರಿ ಕ್ಲಾಸ್ ಬೇಕಂದ್ರೆ ಹೆಚ್ಚು ಕಮೆಂಟ್ ಮಾಡಿ, ನಾನು ಲಿಂಕ್ಸ್ ಗಳನ್ನ ಕೊಡ್ತೀನಿ ಮಾಡಿರ್ತಕ್ಕಂಥದ್ದು. ಹಾಗೆ PDF ಅದರದ್ದು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಲಿಂಕ್ಸ್ ಗಳನ್ನು ಇರುತ್ತೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಸ್ನೇಹಿತರೆ. ಪುನೀತ್ ಫೋರಮ್ ಅಂತ ನೀವು ಸರ್ಚ್ ಮಾಡೋರು ಕೂಡ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಪುನೀತ್ ಫೋರಮ್ ಅಂತ ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಸೊ ಇಷ್ಟ ಆಗಿರೋ ಲೈಕ್ ಕೊಡಿ, ವಿಡಿಯೋಗೆ ಶೇರ್ ಮಾಡಿ. ಇದೇ ತರ ವಿಡಿಯೋಸ್ಗಳು ಬೇಕು ಅನ್ನೋ ಕಮೆಂಟ್ ಮಾಡಿ, ಥಿಯರಿ ಕ್ಲಾಸ್ ಬೇಕು ಅನ್ನೋರು ಕಮೆಂಟ್ ಮಾಡಿ, ಮಾಡೋಣ ಬೇಕು ಅದಕ್ಕೂ ಕೂಡ. ಯಾಕಂದ್ರೆ ಗ್ರೂಪ್ಸ್ ಇಲ್ಲಿ ಸಿಲೆಬಸ್ ಇದೆ ಇಂಡಿಯನ್ ಸೊಸೈಟಿ ಅಂತಕ್ಕಂಥದ್ದು, ಹಾಗಾಗಿ ಇಂಪಾರ್ಟೆಂಟ್ ಆಗಿದೆ. ನಮಸ್ಕಾರ, ನೆಕ್ಸ್ಟ್ ವಿಡಿಯೋಗೆ ಪುನಃ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.